ನೀವು ಆ್ಯಕ್ಚುಲಿ ಆರಾಮಾಗಿ ಓದ್ಕೊಂಡು ಆಟಾಡ್ಕೊಂಡಿದ್ದವರು ಸಡನ್ನಾಗಿ ಬ್ರೇಕ್ ಡೌನ್ಗಳಿಗೆ ಅದು ಹೆಂಗಾಯಿತು, ಏನಾಯಿತು ಅದನ್ನ ಒಂದಷ್ಟು ನಮಗೋಸ್ಕರ ನೆನಪಿಸ್ಕೋಬೋದ? ನಾನು ಹೈಯರ್ ಎಜುಕೇಷನ್ಗೆ ಅಂತ ಹೇಳಿ ಧಾರವಾಡ ಹೋಗಿದ್ದೆ ಕಲೀಲಿಕ್ಕೆ ಅಂತೇಳಿ. ನಮ್ಮದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ನಾನು ಕಲಿತಾ ಇರಬೇಕಾದ್ರೆ ನಾನು KCD ಕಾಲೇಜಲ್ಲಿ ಫುಟ್ಬಾಲ್ ಆಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಫುಟ್ಬಾಲು ಕ್ರಿಕೆಟ್ ಎಲ್ಲ ಆಡ್ತಾ ಇದ್ವಿ. ಬಟ್ ಅವತ್ತು ಫುಟ್ಬಾಲ್ ಆಡ್ತಾ ಇದ್ವಿ. ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ಅದು ಗ್ರೌಂಡಲ್ಲಿ ನಾನೇನು ಮಾಡಿದೆ, ಸುಸ್ತಾಯಿತು, ಎಲ್ಲ ಓಡಿ ಎಲ್ಲ ಸುಸ್ತಾಗುತ್ತಲ್ಲ. ಸೊ ಒಂದು ಕಡೆ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೋತಿದ್ವಿ. ಸೊ ಹೋಗಿ ನಾನು ಜಸ್ಟ್ ಹಂಗೆ ಜಾಲಿ ಮೋಡಲ್ಲಿ ಸುಮ್ಮನೆ ಹಂಗೆ ಕೆಳಗಡೆ ಹಿಂಗೆ ಡಬ್ಬು ನಾನು ಮಲ್ಕೊಂಡಂಗೆ ಅಯ್ಯೋ, ಮಲ್ಕೊಂಡಾಗ ಅಲ್ಲಿ ಹಿಂದ್ಗಡೆ ಸ್ವಲ್ಪ ಕಲ್ತಾಗಿತ್ತು. ಕಲ್ತಾಗದಾಗ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅಲ್ಲಿ ಏನಾಯಿತು, ನನಗೆ ಪೇನ್ ಸ್ಟಾರ್ಟ್ ಆಯಿತು. ಅದು ಏನು ಶಾರ್ಪ್ ಇತ್ತಲ್ಲ, ಅದು ಒಳಗಡೆ ಪ್ರೆಸ್ ಆಯ್ತಲ್ಲ, ಅದು ಆಲ್ಮೋಸ್ಟ್ ಪೇನ್ ಆಗಿತ್ತು ನನಗೆ ಆ ಟೈಮಲ್ಲಿ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರು, ಏನಿಲ್ಲ ಮಗ ಹಂಗೆ ಸ್ವಲ್ಪ ಇದಾಗಿದೆ ಅದನ್ನು ತಿಕ್ಕು ಅಂತ ಹೇಳಿ ಎಲ್ಲ ತಿಕ್ಕಿದ್ರು, ಎಲ್ಲ ಇದು ಮಾಡಿದ್ರು. ಬಟ್ ಅದು ಅಷ್ಟಕ್ಕೇನೋ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಬಟ್ ಅದು ಡೇ ಬೈ ಡೇ ಸ್ವಲ್ಪ ಜಾಸ್ತಿನೇ ಆಯಿತು ಪೇನ್. ವಿತಿನ್ 12 days 13 days ನನಗೆ ಪೇನ್ ಹೆವಿ ಆಗಿಬಿಟ್ಟು ನಾನು ಹಾಸ್ಪಿಟ್ಲೈಸ್ ಆಗೋ ರೇಂಜ್ಗೆ ಆಯಿತು. ಸೊ ನಾನು ಹೋದೆ, ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅವರು CT ಸ್ಕ್ಯಾನ್ ಎಲ್ಲ ಮಾಡಿದಾಗ ಆ ಸ್ಕ್ಯಾನಲ್ಲೆಲ್ಲ ಇಲ್ಲ ಬ್ಲಡ್ ಕ್ಲಾಟ್ ಆಗಿದೆ, ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಾಗಿ ಒಂದು ವೀಕಲ್ಲಿ ನಾನು ಇಂಬ್ಯಾಲೆನ್ಸ್ ವಾಕ್ ಮಾಡ್ತಾಯಿದ್ದೆ. ಅದೇನಕ್ಕೆ ವಾಕ್ ಮಾಡ್ತಾಯಿದ್ದೆ ನನಗೆ ಗೊತ್ತಿರಲಿಲ್ಲ. ಮತ್ತೆ ಹಾಸ್ಪಿಟ್ಲ್ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಒಂದು ಎನರ್ಜಿ ಡ್ರಾಪ್ ಆಗ್ತಾಯಿದೆ, ಬೇಗ ಮಾಡಿಸಿ ಆಪ್ರೇಷನ್, ಇಲ್ಲ ಅಂತಂದರೆ ಅದು ಮತ್ತೆ ಅದರಿಂದಾಗಿ ಎನರ್ಜಿ ಪೂರ ಸಪ್ಲೈ ನಿಲ್ಲಾಯಿತು ಅಂತಂದರೆ ಕಿಡ್ನೀಸ್ ಫೇಲ್ ಆಗುತ್ತೆ, ಆಗೋ ಚಾನ್ಸಸ್ ಇದೆ ಅನ್ನೋದು ಎಲ್ಲ ಅವರು ಹೇಳಿದಾಗ ನಮ್ಮ ಮನೇಲೆಲ್ಲ ಸ್ವಲ್ಪ ಅನ್ಎಜುಕೇಟೆಡ್ ಅಪ್ಪ ಅಮ್ಮ ಎಲ್ಲ. ಸೊ ನಮ್ಮ ಅಣ್ಣ ಸ್ವಲ್ಪ ಅದರಲ್ಲಿ ಆ ಟೈಮಲ್ಲಿ ಎಂಜಿನಿಯರಿಂಗ್ ಮಾಡ್ತಾಯಿದ್ರು. ಸೊ ಈಗ ನಮ್ಮ ತಮ್ಮಂಗೆ ಹಿಂಗಾಗಿದೆ ಅಂತ ಹೇಳಿ ಅವರು ಸಹ ಆಯಿತು ಆಪ್ರೇಟ್ ಮಾಡಿಬಿಡಿ ಸರ್ ಅಂತ. ಸೊ ಆಮೇಲೆ ಆಪ್ರೇಟ್ ಮಾಡಿದ್ಮೇಲೆ ಆ 20% ಹೋಯಿತು. ಆ ಟ್ಯೂಮರ್ ಏನೋ ರಿಮೂವ್ ಮಾಡಿದ್ರು, ಅದೆಲ್ಲ ಆಯಿತು, ಎನರ್ಜಿ ಎಲ್ಲ ಡ್ರಾಪ್ ಆಗಿ 0ಗೆ ಬಂತು. ಸೊ ಟೋಟಲಿ ಒಂದು 3 years ಬೆಡ್ಡಲ್ಲೇ ಪ್ಯಾರಲೈಸ್ ಆಗಿಬಿಡ್ತು ಟೋಟಲ್ ಬಾಡಿ. ಅಂದರೆ ಟೋಟಲ್ ಬಾಡಿ ಮೀನ್ಸ್ ಟ್ರಂಕಿಂದ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ಯಾರಲೈಸ್ ಆಯಿತು. ಸೊ ಅಲ್ಲಿ ನಾನು ಪಟ್ಟಿರ್ತಕ್ಕಂಥ ಅಲ್ಲಿವರೆಗೂ ನಾನು ಏನು ನೋವುಗಳು ಕಷ್ಟಗಳನ್ನು ನೋಡಿರಲಿಲ್ಲ. ಅದೇನಿತ್ತಲ್ಲ ಅದು ನರಕ. ಅಲ್ಲಿಂದ 3 years ಏನಿತ್ತಲ್ಲ ಅದು ನರಕ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಆ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಖುಷಿಯಲ್ಲೇ ಇದ್ದೀನಿ, ಇವಾಗೆಲ್ಲ ಖುಷಿಯಿಂದ ಹೇಳ್ತಾ ಇದ್ದೀನಿ. ಬಟ್ ಸಿಚುವೇಶನ್ ಹೆಂಗಿತ್ತು ಅಂತಂದರೆ ಆ ನರಕದಲ್ಲಿ ನನ್ನ ಜೊತೆ ಬಂದವರು ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮ್ಲಿ, ನನ್ನ ಅಣ್ಣ ತಮ್ಮದ್ರು, ಅವ್ರು ಬಂದರು ನನ್ನ ಜೊತೆ ಆ ನರಕಕ್ಕೆ. ಅವ್ರು ಬಂದಾಗ ಅಲ್ಲಿ ರಿಯಲ್ ಆಗಿ ನನ್ನ ಲೈಫಲ್ಲಿ ನನ್ನ ಲೈಫ್ ಹೋಗಿದೆ. ಇವಾಗ ಈ ನನ್ನ ವಾಕ್ ಮಾಡಿಕೊಂಡು ಫಿಸಿಕಲಿ ಮಾಡಬೇಕಾಗಿರೋ ಅಚೀವ್ಮೆಂಟ್ ಎಲ್ಲ ಯಾವುದು ಆಪ್ಷನ್ ಎಲ್ಲ ದಾರಿ ಮುಚ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟೆ. ಸೊ ಆ ಒಂದು ಸಿಚುವೇಶನಿಂದ ಹೊರಗಡೆ ಬರಲಿಕ್ಕೆ ನನಗೊಂದು ಸ್ವಲ್ಪ ಟೈಮ್ ಹಿಡಿತು. ಅದಾದಮೇಲೆ ಸಿಂಗಿಂಗನ್ನು ಚೂಸ್ ಮಾಡಿ ಅದರಲ್ಲಿ ಅಚೀವ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ನೀವು ಚಿಕ್ಕವ್ರು ಇರ್ಬೇಕಾದ್ರೆ ಸುಮ್ಮನೆ ಆಡ್ತಾ ಇದ್ದಿದ್ದಷ್ಟೇ, ಮನೇಲಿ, ಸ್ಕೂಲಲ್ಲಿ, ಆ ಥರ ಅಲ್ವಾ? ಬಟ್ ನಿಮ್ಗೆ ಹಿಂಗೆ ಪ್ರೊಫೆಷ್ನಲ್ ಆಗಿ ನಾನು ಸಿಂಗರ್ ಆಗಬೇಕು ಅಂತ ಅನಿಸಿದ್ದು ಅದೊಂದು ಪಾಯಿಂಟ್ ಇರುತ್ತಲ್ವ, ಯಾವುದೋ ಒಂದು ಪಾಯಿಂಟಲ್ಲಿ ನಮಗೆ ಸಿಚುವೇಶನಲ್ಲಿ ನನಗೆ ಫಿಸಿಕಲಿ ನಾನು ಅಚೀವ್ ಮಾಡಬೇಕಾಗಿರೋದು ಎಲ್ಲ ಡೋರ್ಸು ಕ್ಲೋಸ್ ಆದಾಗ, ಸೊ ನನ್ನ ಹತ್ರ ಇರ್ತಕ್ಕಂಥದ್ದು ನಾನು ಕೂತೆ ಮಾಡುವಂಥದ್ದು ಏನು, ಈಗ ನೋಡಿ ಕೂತು ನಾನು ಏನು ಬೇಕಾದರೂ ಸಿಂಗಿಂಗ್ ಹಾಡ್ಬೋದು, ರೇಂಜ್ ಸಾಂಗ್ ಹಾಡ್ಬೋದು. ಆ್ಯಕ್ಚುಲಿ ನಾನು ಹಾಸ್ಪಿಟ್ಲೈಸ್ ಆದಾಗ ನಾನು ಬೆಡ್ಡಲ್ಲಿರಬೇಕಾದ್ರೆ ಪಕ್ಕದ ಬೆಡ್ಡಲ್ಲಿ ಮುಕ್ತಾ ಅಂತ ಹೇಳಿ ಒಬ್ಬರು ಸಿಸ್ಟರ್ ಇದ್ರು. ಸಿಸ್ಟರ್ ಅಂದರೆ ಅಕ್ಕ, ಅವರು ಪೇಷಂಟೇ, ಸೇಮ್ ಅವ್ರಿಗೂ ಸೇಮ್ ನಮ್ಮ ಥರಾನೇ. ಅವರು ಅಂದರೆ ನನ್ನ ಟೈಮ್ ಪಾಸ್ಗೆ ನಾನು ಏನು ಮಾಡ್ತಾಯಿದ್ದೆ, ಹಾಡ್ತಾ ಇದ್ದೆ. ಸೊ ಆ ಹಾಡುಗಳನ್ನ ಕೇಳ್ತಾ ಅವರು ಫುಲ್ ನನ್ನ ಜೊತೆನೆ, ಟೈಮ್ ಪಾಸ್ಗೆ ಹೌದು, ನರ್ಸ್ಗಳೆಲ್ಲ ಅಲ್ಲೆಲ್ಲ ಬಂದು ಕೂರ್ತಾ ಇದ್ರು ನಾನು ಸಿಂಗಿಂಗ್ ಆಡ್ಲಿ ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ಅವ್ರಿಗೆ ನಿಮಗೆ ಆಡಿಯನ್ಸ್ ಇದ್ದಾರೆ ನೋಡಿ, ಅಲ್ಲಿಂದಲೇ ಶುರು ಆಗ್ಬಿಟ್ಟಿದೆ ಅದು. ಅವ್ರು ನನಗೆ ಹೇಳ್ತಾ ಇದ್ರು, ನೀನು ಚೆನ್ನಾಗಿ ಆಡ್ತೀಯ ಚೆನ್ನಾಗಿ, ಬಟ್ ನಾನು ಫೋಕಸ್ ಮಾಡಿರಲಿಲ್ಲ. ಬಟ್ ಯಾವಾಗ ನನಗೆಲ್ಲ ಫಿಸಿಕಲಿ ನಾನು ಅಚೀವ್ ಮಾಡಬೇಕಾಗಿರೋ ರೂಟ್ಸ್ ಎಲ್ಲ ಕ್ಲೋಸ್ ಆಯಿತು. ಸೊ ಅವಾಗ ನಾನು ಚೂಸ್ ಮಾಡಬೇಕಾಗಿರೋದು ಒಂದೇ ಒಂದು ದಾರಿ ಸಿಂಗಿಂಗ್ ಇತ್ತು. ಬಟ್ ಅದನ್ನು ನನಗೆ ಐಡೆಂಟಿಫೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಅವರು 2013-14 ಅವ್ರು ಏನು ಮಾಡಿದ್ರು, ಫೋನ್ ಮಾಡಿ ನೀನು ಚಂದ ಆಡ್ತಿ, ನೀನು ಅಭ್ಯಾಸ ಮಾಡು, ಅದ್ರ ಬಗ್ಗೆ ಫೋಕಸ್ ಮಾಡಿ ನೀನು ಹಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತೇಳಿ ಅವರು ನನ್ನನ್ನು ಇದು ಮಾಡ್ತಾಯಿದ್ರು. ನೋಡಿ ಹೆಂಗಿರುತ್ತೆ ಟರ್ನಿಂಗ್ ಪಾಯಿಂಟ್ಸ್ ಅಂತಂದರೆ ಅಲ್ವಾ? ಅಂದರೆ ಈಗ ಇದೆ, ನಾನು ಹೇಳಿಲ್ಲ ನಮ್ಮ ಫ್ರೆಂಡ್ ಸಭಾ ಅಂತ ಹೇಳಿದ್ನಲ್ಲ,
ಈಗ ಅವ್ರು ಎಲ್ಲದರಲ್ಲೂ ನಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಹಂಗೆ ಅವಾಗಲೂ ಸಪೋರ್ಟರ್ಸ್ ಇದ್ರು. ಯಾರೋ ಒಬ್ರು ಬರ್ತಾರಪ್ಪ ಏನೋ. ಹಂಗೆ ಅವರು ಆ ಟೈಮಲ್ಲಿ ನನಗೆ ಬಂದ್ರು.